Bat first. Ball first. Sorry. Ball first. Gujarat Titans have won the toss and elected to bowl first. Yes. And the reasons. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಶುಭ್ಮನ್ ಗಿಲ್ ತಮ್ಮ ನಾಯಕತ್ವದ ಅಭಿಯಾನವನ್ನ ಸ್ಮರಣೀಯವನ್ನಾಗಿ ಮಾಡೋ ಪ್ರಯತ್ನದಲ್ಲಿದ್ದರು. IPL 2024ರ 5ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ನಾಯಕನಾಗಿ ಮೊದಲ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಖುಷಿಯಲ್ಲಿದ್ದರು. ಆದರೆ 2ನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರಂತೆಯೇ ಮರೆಗುಳಿ ಸ್ವಭಾವ ಪ್ರದರ್ಶಿಸುವ ಮೂಲಕ ಸುದ್ದಿಯಾಗಿದ್ದಾರೆ. IPL 5 ಬಾರಿಯ ಚಾಂಪಿಯನ್ ಮುಂಬೈ ವಿರುದ್ಧ ಕಠಿಣ ಹೋರಾಟದ 6 ರನ್ಗಳ ಗೆಲುವಿನ ನಂತರ ವಿಶ್ವಾಸ ಜಾಸ್ತಿಯಾಗಿತ್ತು. 169 ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಒಂದು ಹಂತದಲ್ಲಿ 3 ವಿಕೆಟ್ ನಷ್ಟಕ್ಕೆ 129 ರನ್ ಗಳಿಸಿತು. ಇಷ್ಟಾದರೂ ಶುಭ್ಮನ್ ಗಿಲ್ ನೇತೃತ್ವದ ಟೈಟಾನ್ಸ್ ಡೆತ್ ಓವರ್ಗಳ ಅದ್ಭುತ ಪ್ರದರ್ಶನ ನೀಡಿ ಮುಂಬೈ ಇಂಡಿಯನ್ಸ್ ಅನ್ನು 9 ವಿಕೆಟ್ಗೆ 162 ರನ್ಗಳಿಗೆ ನಿಯಂತ್ರಣ ಮಾಡಿತು. ಟಾಸ್ ಗೆದ್ದ ಮೇಲೆ ಶುಭ್ಮನ್ ಗಿಲ್ ತಮ್ಮ ನಿರ್ಧಾರ ಚೇಂಜ್ ಮಾಡಿದ್ರು. ಟಾಸ್ ಗೆದ್ದ ತಕ್ಷಣ ನಮ್ಮ ತಂಡ ಮೊದಲು ಬ್ಯಾಟ್ ಮಾಡುತ್ತೆ ಅಂತ ಹೇಳಿದ್ರು. ನಂತರ ಕ್ಷಮಿಸಿ ಮೊದಲು ಬೌಲಿಂಗ್ ಅಂತ ಹೇಳಿದ್ರು. CSK ನಾಯಕ ಋತುರಾಜ್ ಗಾಯಕ್ವಾಡ್ ತನ್ನ ಸಹ ಆಟಗಾರನ ತಪ್ಪನ್ನ ನೋಡಿ ನಗಾಡಿದ್ರು. ಇನ್ನು ಪಂದ್ಯದ ಬಗ್ಗೆ ಮಾತನಾಡೋದಾದ್ರೆ ಟೈಟಾನ್ಸ್ ತನ್ನ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಂಡಿರಲಿಲ್ಲ. ಆದರೆ CSK ಒಂದು ಬದಲಾವಣೆಯನ್ನ ಮಾಡಿತ್ತು. ಮಹೇಶ್ ತೀಕ್ಷ್ಣ ಬದಲಿಗೆ ಮತೀಶಾ ಪತಿರಾಣ ಅವರನ್ನ ತಂಡ ಸೇರ್ಪಡೆ ಮಾಡಿಕೊಂಡಿತ್ತು. ನಾವು ಮೊದಲು ಬೌಲಿಂಗ್ ಮಾಡ್ತೀವಿ. MI ವಿರುದ್ಧದ ಪಂದ್ಯದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಿದ್ವಿ. ಎಲ್ಲರೂ ಚೆನ್ನಾಗಿ ವಿಶ್ರಾಂತಿ ಪಡೆದಿದ್ದಾರೆ. ಪಂದ್ಯಗಳ ನಡುವೆ ನಮಗೆ ಸಾಕಷ್ಟು ವಿಶ್ರಾಂತಿ ಟೈಮ್ ಸಿಗುತ್ತೆ ಅಂತ ಟಾಸ್ ನಂತರ ಹೇಳ್ಕೊಂಡಿದ್ರು. ಆದರೆ ಇದೇ ಎಡವಟ್ಟಿನಿಂದ ಗುಜರಾತ್ ಸೋತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ CSK ಭರ್ಜರಿ 206 ರನ್ಗಳನ್ನು ಗಳಿಸಿ 207 ರನ್ಗಳ ಟಾರ್ಗೆಟ್ ಅನ್ನು ಕೊಡ್ತು. ಈ ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಬ್ಯಾಟರ್ಸ್ ಯಾರೂ ಕೂಡ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಈ ಮೂಲಕ ಗುಜರಾತ್ ಟೈಟನ್ಸ್ ವಿರುದ್ಧ 63 ರನ್ಗಳ ಬೃಹತ್ ಜಯವನ್ನ CSK ದಾಖಲಿಸಿತು. ಟಾಸ್ನಲ್ಲಿ ಚೇಸಿಂಗ್ ಸೆಲೆಕ್ಟ್ ಮಾಡಿಕೊಂಡಿದ್ದೇ ಈ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ.